ಜೇನುನೊಣಗಳೇನಿದೆ 100% ವೈಪೌಟ್ ಆಗುತ್ತೆ. ಸೊ ಪೆಸ್ಟಿಸೈಡ್ಸ್ ಒಂದು ಜೇನು ಹುಳಗಳನ್ನ ಸಾಯಿಸ್ತು ಅಂತ ಅಂದ್ರೆ ಈ ನಮ್ಮ ಹ್ಯೂಮನ್ ಬಾಡಿ ಮೇಲೆ ಎಷ್ಟು ಎಫೆಕ್ಟ್ ಇರ್ಬೋದು? ಭಾರತದಲ್ಲಿ ಕ್ಯಾನ್ಸರ್ ಟ್ರೈನ್ ಅಂತಾನೆ ಹೇಳ್ತಾರೆ. ಅಷ್ಟು ಜನ ಕ್ಯಾನ್ಸರ್ ಪೇಷಂಟ್ಗಳು ಅದರಲ್ಲಿ ಟ್ರಾವೆಲ್ ಮಾಡ್ತಾರೆ. ಮುಂದಿನ 3-4 ವರ್ಷಗಳಲ್ಲಿ ಹುಟ್ಟುತ್ತಲೇ ಮಕ್ಕಳಲ್ಲಿ ಬಹಳಷ್ಟು ಅಂಗವೈಕಲ್ಯತೆಗಳು ಕಾಣಿಸ್ಕೊಳ್ತಕ್ಕಂತ ಸಂದರ್ಭ. ಪ್ರತಿ ವರ್ಷ ಭಾರತದಲ್ಲಿ 10,000ಕ್ಕೂ ಹೆಚ್ಚು ಜನ ರೇಬಿಸ್ ಇಂದ ಸಾಯ್ತಾ ಇದ್ರು. ಈಗ ಅದು 40,000ಕ್ಕೆ ತಲುಪಿದೆ. ಯಾವ್ದಾದ್ರು ಒಂದು ಅನಿಮಲ್ ಮನುಷ್ಯ ಮಾಡಿರೋ ತಪ್ಪಿಂದ ತುಂಬಾನೇ ಎಫೆಕ್ಟ್ ಆಗಿದೆ. ಆಲ್ಮೋಸ್ಟ್ 98% ಆಫ್ ದೀಸ್ ವಲ್ಚರ್ ಪಾಪ್ಯುಲೇಷನ್ ಗಾನ್ ಎಕ್ಸ್ಟಿಂಕ್ಟ್. ಒಂದು ಸ್ಪೀಶೀಸ್ ಇಲ್ಲ ಅಂದ್ರೆ ಏನಾಗಬಹುದು? ರಿವರ್ ಹರಿತಕ್ಕಂತಹ ದಿಕ್ಕನ್ನ ಬದಲಾಯಿಸಿಕೊಳ್ಳುತ್ತೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಂದ್ರೆ ದಟ್ ಈಸ್ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್. ಆಲ್ಮೋಸ್ಟ್ ಒಂದು 200-250 ಮಾತ್ರ ಭಾರತದಲ್ಲಿ ಉಳ್ಕೊಂಡಿದ್ದಾರೆ. Hi, hello, namaskara. Today let's explore about forest and importance of balancing ecosystem with Dr. Basavaraj KN, IFS. Welcome to the show, sir. Sir, basically ಈಗ ಬಹಳಷ್ಟು ಜನ ಕಮರ್ಷಿಯಲ್ ಆಗಿ ಹೋಗಿದ್ದಾರೆ. ಬಹಳಷ್ಟು ಜನ ತುಂಬಾನೇ ಹ್ಯೂಮನ್ ಆಕ್ಟಿವಿಟೀಸ್ನೇ ಮೇನ್ ಅನ್ಕೋತಾ ಇದ್ದಾರೆ. ಹೌ ಎಕ್ಸಾಕ್ಟ್ಲಿ ಫಾರೆಸ್ಟ್ ಕಾಂಟ್ರಿಬ್ಯೂಟ್ ಅಂಡ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂಡ್ ಬ್ಯಾಲೆನ್ಸಿಂಗ್ ಆಫ್ ಎಕೋಸಿಸ್ಟಮ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀವಿ. ಟು ಬಿಗಿನ್ ವಿತ್, ಹ್ಯೂಮನ್ ಫುಡ್ ಬಾಸ್ಕೆಟ್ ಅಂದರೆ ನಮ್ಮದು ಆಹಾರ ಅದ ಮೂಲಗಳೇನಿದಾವೆ ಅದರ 80% ಅಂದರೆ ಆಲ್ಮೋಸ್ಟ್ 80% ಆಫ್ ಅವರ್ ಹ್ಯೂಮನ್ ಫುಡ್ ಬಾಸ್ಕೆಟ್ ಈಸ್ ಕಂಪೋಸ್ಡ್ ಆಫ್ ಓನ್ಲಿ 3 or 4 varieties of grasses. Basically wheat, rice, barley and to some extent maize. All these grass varieties to begin with have been sourced from wild. We are sourcing our entire 80% of our food from these wild varieties. The forest is source of everything. You lose everything and come back to me, I will give you everything. That is the assurance by the forest. ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ಅನಿಮಲ್ ಮನುಷ್ಯ ಮಾಡಿರೋ ತಪ್ಪಿಂದ ಎಕ್ಸ್ಟಿಂಗ್ವಿಷ್ ಆಗಿರ್ಬೋದು ಅಥವಾ ಅದ್ರ ಸಂತತಿ ಕಡಿಮೆ ಆಗಿರ್ಬಹುದು, ಈ ತರದ್ ಏನಾದ್ರೂ ಆಗಿರೋದ್ರಲ್ಲಿ ಯಾವ ಅನಿಮಲ್ ತುಂಬಾನೇ ಎಫೆಕ್ಟ್ ಆಗಿದೆ? ಜಸ್ಟ್ ಒಂದು 20 ವರ್ಷದ ಹಿಂದೆ ತಗೊಂಡ್ರೆ ಬಹಳಷ್ಟು ರಣಹದ್ದುಗಳು, ವಲ್ಚರ್ಸ್ಗಳು ನಮಗೆ ಕಾಣಿಸ್ತಾ ಇತ್ತು. ಯಾವುದೋ ಒಂದು ಅನಿಮಲ್ ಡೆತ್ ಆಗಿದೆ ಅಂತಂದ್ರೆ ಅದ್ರ ಮೇಲೆ ಆಡಾಡ್ತಕ್ಕಂಥ ವಲ್ಚರ್ಸ್ಗಳನ್ನ ನೋಡಿದ್ರೆ ಗೊತ್ತಾಗ್ತಿತ್ತು, ಓಕೆ ಇಲ್ಲಿ ಯಾವುದೋ ಒಂದು ಅನಿಮಲ್ ಡೆತ್ ಆಗಿದೆ. ನಾವು ಅಲ್ಲಿ ಸ್ಪಾಟಿಗೆ ಹೋಗಿ ನೋಡೋದು ಬೇಡ, ಆಕಾಶ ನೋಡಿದ್ರೆ ಗೊತ್ತಾಗ್ತಿತ್ತು ಇಲ್ಲಿ ಯಾವುದೋ ಒಂದು ಅನಿಮಲ್ ಡೆತ್ ಆಗಿದೆ. ಸೊ ವಲ್ಚರ್ಸ್ ಆರ್ ಲೈಕ್ ಕಾಲ್ಡ್ ಸ್ಕ್ಯಾವೆಂಜರ್ಸ್ ಆರ್ ದ ಕ್ಲೆನ್ಸರ್ಸ್ ಆಫ್ ದಿ ಎನ್ವಿರಾನ್ಮೆಂಟ್. ಅವು ನಮ್ಮ ಎಕೋಸಿಸ್ಟಮ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ದೇ ಕಾಂಟ್ರಿಬ್ಯೂಟ್. ಹೌ ಇಸ್ ಇಟ್? ಹೌ ಅಂತಂದ್ರೆ ಅದರದ್ದು ಸ್ಟಮಕ್ ಆಸಿಡ್ ಏನಿರ್ತದೆ ಅದು ಮೆಟಲ್ ಅನ್ನು ಕೂಡ ಕರಗಿಸೋಷ್ಟು ಅಸಿಡಿಕ್ ಆಗಿರುತ್ತೆ. ಹಾಗಾಗಿ ಈ ಸತ್ತಂತ ಪ್ರಾಣಿ, ಯಾವುದೇ ಪ್ರಾಣಿ ಆಗಿರ್ಬೋದು, ಯಾವುದೇ ಮೀಟ್ ವೇಸ್ಟ್ ಆಗಿರ್ಬೋದು, ಮಾಂಸ ತ್ಯಾಜ್ಯ ಆಗಿರ್ಬೋದು, ಇದನ್ನ ಅವು ಕನ್ಸ್ಯೂಮ್ ಮಾಡಿದಾಗ ಅದಕ್ಕೆ ಅದರಲ್ಲಿರ್ತಕ್ಕಂಥ ಯಾವುದೋ ಪ್ಯಾಥೋಜೆನಿಕ್ ಆರ್ಗನಿಸಮ್ ಅಥವಾ ರೋಗ ರುಜಿನ ಬರ್ತಕ್ಕಂತಹ ಕ್ರಿಮಿಕೀಟಗಳು ಏನೇ ಇದ್ರೂ ಕೂಡ ಅದು ತಿಂದು ಜೀರ್ಣಿಸ್ಕೊಳ್ತಾ ಇತ್ತು. ಆ ರೀತಿಯಾಗಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾ ಇತ್ತು. ಬಟ್ ಅದಕ್ಕೆ ಯಾವುದೇ ರೀತಿ ಕಾಯಿಲೆ ಬರ್ತಾ ಇರಲಿಲ್ಲ. ಬರ್ತಾ ಡ್ಯೂ ಟು ಸಮ್ ಹ್ಯೂಮನ್ ಇಂಟರ್ವೆನ್ಷನ್ಸ್, ಬೇಸಿಕಲಿ ಒಂದು ಪೇನ್ ಕಿಲ್ಲರ್ ಮೆಡಿಸಿನ್ ಡೈಕ್ಲೋಫಿನಾಕ್ ಅಂತ ಹೇಳ್ತೇವೆ, ಅದನ್ನ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಲೈಫ್ ಸ್ಟಾಕ್ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತಾ ಇದ್ರು. ನಮ್ಮ ಜಾನುವಾರುಗಳ ಇದಕ್ಕೆ ನೋವು ನಿವಾರಕವಾಗಿ ಬಳಸ್ತಾ ಇದ್ರು. ನಂತರ ಅಂತಹ ಟ್ರೀಟ್ಮೆಂಟ್ಗೊಳಗಾದಂತಹ ಜಾನುವಾರುಗಳು ಸತ್ತಂತಹ ಸಂದರ್ಭದಲ್ಲಿ ಆ ಬಾಡಿಯನ್ನ ಸೈಂಟಿಫಿಕ್ ಆಗಿ ಡಿಸ್ಪೋಸ್ ಮಾಡ್ತಾ ಇರಲಿಲ್ಲ. ಆ ಕಾರ್ಕಸ್ ಅನ್ನ ಅದನ್ನ ಎಲ್ಲಂದ್ರಲ್ಲಿ ಬಿಸಾಕ್ತಾ ಇದ್ರು. ಅದ್ರ ಮೇಲೆ ಈ ವಲ್ಚರ್ಸ್ಗಳು ಫೀಡ್ ಮಾಡ್ತಾ ಇದ್ರು. ಅದ್ರ ಫೀಡ್ ಮಾಡಿದ ಪರಿಣಾಮ ಈ ಡ್ರಗ್ ರೆಸಿಡ್ಯೂ ಏನಾದ್ರು ಆ ಡೆಡ್ ಬಾಡಿಲಿ ಉಳ್ಕೊಳ್ತಾ ಇತ್ತು, ಅದು ಈ ವಲ್ಚರ್ಸ್ಗಳ ಕಿಡ್ನಿನ ಡ್ಯಾಮೇಜ್ ಮಾಡ್ಲಿಕ್ಕೆ ಶುರು ಮಾಡಿ. ದ ಎಫೆಕ್ಟ್ ವಾಸ್ ಸೋ ಮಚ್, ಆಲ್ಮೋಸ್ಟ್ 98% ಆಫ್ ದೀಸ್ ವಲ್ಚರ್ ಪಾಪ್ಯುಲೇಷನ್ ಗಾನ್ ಎಕ್ಸ್ಟಿಂಕ್ಟ್. ಇಂಡಿಯಾ, ಪಾಕಿಸ್ತಾನ್, ನೇಪಾಳ್, ಶ್ರೀಲಂಕಾ, ನಾವು ಇಂಡಿಯನ್ ಸಬ್ ಕಾಂಟಿನೆಂಟ್, ಬಾಂಗ್ಲಾದೇಶ್, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಏನು ಹೇಳ್ತೀವಿ, ಈ ಭಾಗದಲ್ಲಿ 98% ಆಫ್ ದಿ ಮೇಜರ್ 5 ಸ್ಪೀಸೀಸ್ ಅನ್ನ ನಾವು ಐಡೆಂಟಿಫೈ ಮಾಡ್ತೀವಿ ವಲ್ಚರ್ಸ್ ಅಲ್ಲಿ. ಆ 5 ಸ್ಪೀಸೀಸ್ ಅಲ್ಲಿ 98% ವೈಪೌಟ್ ಆಗೋಯ್ತು. ಒಂದು ಸ್ಪೀಶೀಸ್ ಇಲ್ಲ ಅಂದ್ರೆ ಏನಾಗಬಹುದು? ಯಾವ ತರ ಇಂಬ್ಯಾಲೆನ್ಸ್ ಆಗ್ಬೋದು? ಹಿಂದೆ ವಲ್ಚರ್ ಇತ್ತು, ಇವತ್ತು 98% ವಲ್ಚರ್ ಇಲ್ಲ, ಬಟ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಫೈನ್. ದಟ್ ಈಸ್ ವಾಟ್ ವಿ ಅಸ್ಯೂಮ್. ಬಟ್ ಅದರ ಸ್ಲೋ ಎಫೆಕ್ಟ್ ಏನಾಗ್ತಾ ಇದೆ ಅಂತಂದ್ರೆ, ಒಂದು ನಮಗೆ ಈ ಮಾಂಸ ಅಥವಾ ಮಾಂಸ ತ್ಯಾಜ್ಯ ಅಥವಾ ಸತಂತ ಬಾಡಿ ಏನು ಅನಿಮಲ್ ಬಾಡಿನ ನಾವು ಡಿಸ್ಪೋಸ್ ಮಾಡ್ತಾ ಇದ್ವಿ,
ಅದು ಅದನ್ನ ತಿನ್ಲಿಕ್ಕೆ ಯಾವುದು ವಲ್ಚರ್ಸ್ತದ ಯಾವುದೋ ಪ್ರಾಣಿ ಇಲ್ಲ. ಅದು ಕೊಳೆತು ಒಂದು ಬೇರೆ ರೀತಿಯ ಡಿಸೀಸ್ ಅನ್ನ ಸ್ಪ್ರೆಡ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆ ಡಿಸ್ಪೋಸಲ್ ಕೂಡ ಒಂದು ಚಾಲೆಂಜ್ ಆಗುತ್ತೆ ನಮ್ಮ ಸಿವಿಕ್ ಅಥಾರಿಟೀಸ್ಗಳಿಗೆ. ಎರಡನೇದು, ಈ ವಲ್ಚರ್ಗಳು ಏನು ತಿಂತಾ ಇದ್ವು ಆ ಒಂದು ಸ್ಥಾನವನ್ನ ನಿಧಾನವಾಗಿ ನಾಯಿಗಳು ಆಕ್ರಮಿಸ್ಕೊಳ್ತಾ ಇದ್ದಾವೆ. ಇದರಿಂದ ಏನಾಗ್ತಾ ಇದೆ, ಬೀದಿ ನಾಯಿಗಳ ಸಂತತಿಯಲ್ಲಿ ಗಣನೀಯವಾಗಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅನ್ನೋ ಮಟ್ಟಕ್ಕೆ, ನಾವೇನು ಜನಸಂಖ್ಯಾ ಸ್ಫೋಟ ಅಂತ ಹಿಂದೆ ಓದ್ತಾ ಇದ್ವಿ, ಆ ಮಟ್ಟಕ್ಕೆ ನಾಯಿಗಳ ಸಂತತಿಯಲ್ಲಿ ನಾಯಿಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಡಾಗ್ ಈಸ್ ದ ಮೇನ್ ಸೋರ್ಸ್ ಆಫ್ ರೇಬಿಸ್ ವೈರಸ್ ಬಿಕಾಸ್ ಸ್ಟ್ರೇ ಡಾಗ್ಗಳಿಗೆ ಯಾರು ರೇಬಿಸ್ ವ್ಯಾಕ್ಸಿನೇಷನ್ ಮಾಡಲ್ಲ. ಈಗ ಎಫರ್ಟ್ಸ್ ಆರ್ ಗೋಯಿಂಗ್ ಆನ್. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಮತ್ತೆ ಸಿವಿಲ್ ಅಥಾರಿಟೀಸ್ಗಳು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ 100% ಕವರೇಜ್ ಆಗ್ತಾ ಇಲ್ಲ. ಇವು ರೇಬಿಸ್ ವೈರಸ್ ಅನ್ನ ಅಂದ್ರೆ ಮನುಷ್ಯರಿಗೆ ಅಟ್ಯಾಕ್ ಮಾಡಿದ್ರೆ ಇದರಿಂದ ರೇಬಿಸ್ ಅಂದ್ರೆ ಹುಚ್ಚು ನಾಯಿ ರೋಗ ಅಂತ ಏನೇನು ಹೇಳ್ತೀವಿ, ಇದರಲ್ಲಿ 1990 1990ರಿಂದ ಕಳೆದ 30 ವರ್ಷಗಳಲ್ಲಿ 4 ಪಟ್ಟು ರೇಬಿಸ್ ಇನ್ಸಿಡೆನ್ಸಸ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಜಾಸ್ತಿ ಆಗಿದೆ. ಪ್ರತಿ ವರ್ಷ ಭಾರತದಲ್ಲಿ 10,000ಕ್ಕೂ ಹೆಚ್ಚು ಜನ ರೇಬಿಸ್ ಇಂದ ಸಾಯ್ತಾ ಇದ್ರು ಹುಚ್ಚು ನಾಯಿ ರೋಗದಿಂದ. ಈಗ ಅದು 40,000ಕ್ಕೆ ತಲುಪಿದೆ. ಇದರ ಪರಿಣಾಮ ಏನಾಗ್ತಾ ಇದೆ, ನಮ್ಮ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಒಂದು ಕಡೆ ನಾವು ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಅರ್ಬನ್ ಲೋಕಲ್ ಬಾಡೀಸ್ ಮತ್ತೆ ನಮ್ಮ ಪಂಚಾಯತ್ ಇವರು ಮಾಡಬೇಕಾಗ್ತದೆ. ಅದು ಒಂದು ಚಾಲೆಂಜ್. ಎರಡನೇದು, ಇವುಗಳಿಗೆ ರೇಬಿಸ್ ಕವರೇಜ್ ಮಾಡ್ತಕ್ಕಂಥದ್ದು. ಮೂರನೇದು, ಇವುಗಳ ಕಡಿತಕ್ಕೆ ಒಳಗಾದಂತಹ ಮನುಷ್ಯರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತೆ ಅವರಿಗೆ ರೇಬಿಸ್ ವ್ಯಾಕ್ಸಿನ್ ಅನ್ನು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ನಮಗೆ ಒಂದು ಯಾವ ಸೇವೆಯನ್ನ ವಲ್ಚರ್ ಫ್ರೀಯಾಗಿ ಮಾಡ್ತಾ ಇತ್ತು, ಇವತ್ತು ನಾವು ಅದನ್ನು ಕಳ್ಕೊಂಡು ಡಾಗ್ ಮೂಲಕ ಆ ಚಾಲೆಂಜನ್ನು ಫೇಸ್ ಮಾಡಿಕೊಂಡು ಅದಕ್ಕೆ ನಾವು ಹೆಚ್ಚುವರಿಯಾಗಿ ನಮ್ಮ ಲಿಮಿಟೆಡ್ ಸಂಪನ್ಮೂಲಗಳನ್ನ ರಿಸೋರ್ಸ್ಗಳನ್ನ ಸ್ಪೆಂಡ್ ಮಾಡುವಂಥ ಪರಿಸ್ಥಿತಿ ತಲುಪಿದ್ದೀವಿ. ಹಾಗಾಗಿ ನಮಗೆ ಅನ್ಸುತ್ತೆ ಲೈಕ್ ಒಂದು ಜೀವಿ ಇತ್ತು ಇವಾಗಿಲ್ಲ, ಏನು ವ್ಯತ್ಯಾಸ ಆಯಿತು ಅಂತ. ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಒಂದು ಎಕ್ಸ್ಟಿಂಕ್ಟ್ ಆದಂಥ ಒಂದು ಸ್ಪೀಸೀಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ಅದನ್ನ ರಿಮೂವ್ ಮಾಡಿದಾಗ ಏನು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ಒನ್ ಕ್ಲಾಸಿಕಲ್ ಎಕ್ಸಾಂಪಲ್. ಈಚ್ ಅಂಡ್ ಎವ್ರಿ ಸ್ಪೀಶೀಸ್ನ ನಾವು ಕಾಪಾಡ್ಕೋಬೇಕು ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತಾ? We cannot afford to lose anything. Even a smallest of the species is doing its service directly or indirectly for the betterment of the human being. For example, Yellowstone National Park ಅಂತ ಹೇಳಿ ಅಮೆರಿಕದಲ್ಲಿದೆ. ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ದ ವರ್ಲ್ಡ್ ಟು ಬಿ ಡಿಕ್ಲೇರ್ಡ್. ಅಲ್ಲಿ ಇದೇ ರೀತಿ ವುಲ್ಫ್ಸ್ಗಳು ಅಂದ್ರೆ ತೋಳಗಳು ಬಹಳಷ್ಟು ನಂಬರ್ಸ್ ಅಲ್ಲಿ ಇರ್ತದೆ. ಮುಂಚೆ ತೋಳಗಳಿಂದ ಏನಾಗ್ತಾ ಇತ್ತು, ಈ ಶೆಪರ್ಡ್ಗಳಿಗೆ ಅಂದ್ರೆ ಕುರಿಕಾಯೋರಿಗೆ ಕುರಿಗಳನ್ನ ತಿಂತಕ್ಕಂಥದ್ದು ಅಥವಾ ಲೈಫ್ ಸ್ಟಾಕ್ಗಳನ್ನ ಅಟ್ಯಾಕ್ ಮಾಡ್ತಕ್ಕಂಥದ್ದು ತುಂಬಾ ಇದೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಅದಕ್ಕೆ ಹಂಟಿಂಗ್ ಪರ್ಮಿಷನ್ ಕೊಡ್ತಾ ಹೋಗ್ತಾರೆ. ಆ ಹಂಟಿಂಗ್ ಪರ್ಮಿಷನ್ ಅನ್ಅಬೇಟೆಡ್ ಆಗಿ ಅನ್ಚೆಕ್ಡ್ ಆಗಿ ನಡೀತಾ ಹೋಗಿ ಕೊನೆಗೆ ಒಂದು ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಒಂದೇ ಒಂದು ತೋಳ ಇರೋದಿಲ್ಲ. ಆ ಒಂದು ಪರಿಸ್ಥಿತಿ ತಲುಪೋಗುತ್ತೆ. ಅದಾದ ನಂತರ ಇದರ ಇಂಪ್ಯಾಕ್ಟ್ ಏನಾಯ್ತು ಅಂತ ಸ್ಟಡಿ ಮಾಡ್ತಾ ಹೋದಾಗ ಇಟ್ ಇಸ್ ಸೋ ಸರ್ಪ್ರೈಸಿಂಗ್. ಒಂದು ತೋಳ ಇಲ್ಲದೆ ಇರೋದ್ರಿಂದ ಅಲ್ಲಿ ಒಂದು ಯೆಲ್ಲೋಸ್ಟೋನ್ ರಿವರ್ ಕೋರ್ಸ್ ಅನ್ನ ಅದರ ಅರಿತಕ್ಕಂತಹ ದಿಕ್ಕನ್ನ ಬದಲಾಯಿಸ್ಕೊಳ್ಳುತ್ತೆ. ಬಹಳ ಆಶ್ಚರ್ಯ ಅನ್ಸುತ್ತೆ. ಒಂದು ತೋಳಕ್ಕೂ ಒಂದು ನದಿ ಅರಿತಕ್ಕಂತಹ ಅದರ ನದಿ ಅರಿವಿನ ಪಾತ್ರ ಅಂದ್ರೆ ರಿವರ್ ಕೋರ್ಸ್ಗೂ ಏನು ಸಂಬಂಧ ಅಂತ ಹೇಳಿ. ಯಾವಾಗ ತೋಳಗಳು ಇಲ್ಲದೆ ಆಯ್ತು, ತೋಳಗಳು ಅಲ್ಲಿ ಇರ್ತಕ್ಕಂಥ ಹರ್ಬಿವರ್ಸ್ ಬೇಸಿಕಲಿ ಜಿಂಕೆ ವೆರೈಟಿ ಡೀರ್ ಏನ್ ಹೇಳ್ತೇವೆ ರೇನ್ ಡೀರ್ ಅಂತ ಬರ್ತದೆ ಅಲ್ಲಿ. ಆ ರೇನ್ ಡೀರ್ ವೆರೈಟಿನ ಕಂಟ್ರೋಲಲ್ಲಿ ಇಟ್ಟಿರ್ತಿತ್ತು, ರೇನ್ ಡೀರ್ ಪಾಪ್ಯುಲೇಷನ್ ಅನ್ನ. ಇದು ಯಾವಾಗ ತೋಳಗಳು ಅಲ್ಲಿಂದ ರಿಮೂವ್ ಆಯ್ತು, ರೇನ್ ಡೀರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಯ್ತು. ಆ ಲಿಮಿಟೆಡ್ ರಿಸೋರ್ಸ್ ಅಂದ್ರೆ ಅಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹುಲ್ಲುಗಾವಲುಗಳನ್ನ ಎಲ್ಲಾ ಕಡೆ ಇವು ತಿಂತಾ ಹೋದು. ಟು ಅನ್ ಎಕ್ಸ್ಟೆಂಟ್ ರಿವರ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಹುಲ್ಲುಗಾವಲುಗಳು ಸೊಪ್ಪು ಸದೆ ಎಲ್ಲ ತಿಂದು ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಿಂದ ಏನಾಯ್ತು, ಈ ಹುಲ್ಲುಗಾವಲುಗಳಾಗ್ಲಿ ಅಥವಾ ಗಿಡಗಳಾಗ್ಲಿ ಅದರ ಬೇರುಗಳು ಸಾಯಿಲ್ ಎರೋಷನ್ ಆಗದಂಗೆ ಕಂಟ್ರೋಲಲ್ಲಿ ಇಡ್ತಾ ಇತ್ತು. ಯಾವಾಗ ಇದು ಮೇಲ್ಗಡೆ ಇರ್ತಕ್ಕಂಥ ವೆಜಿಟೇಟಿವ್ ಪಾರ್ಟ್ ರಿಮೂವ್ ಆಗ್ತಾ ಹೋಯ್ತು, ಆಟೋಮೆಟಿಕ್ ರಿವರ್ ಮಾನ್ಸೂನ್ ಅಲ್ಲಿ ಫೋರ್ಸ್ ಅಲ್ಲಿ ಬಂದಾಗ ಸಾಯಿಲ್ ಎರೋಷನ್ ಜಾಸ್ತಿ ಆಗ್ತಾ ಹೋಯ್ತು. ಸಾಯಿಲ್ ಎರೋಷನ್ ಆಗ್ತಾ ಆಗ್ತಾ ರಿವರ್ ಕೋರ್ಸ್ ಶಿಫ್ಟ್ ಆಗ್ತಾ ಹೋಗುತ್ತೆ. ಇದನ್ನ ನೋಡಿದಂತಹ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಅಥಾರಿಟೀಸ್ 17 ವುಲ್ವ್ಸ್ ಅನ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಾರೆ. ಅದರಿಂದ ಎಷ್ಟು ಅದನ್ನ ನೆಕ್ಸ್ಟ್ 15-20 ಇಯರ್ಸ್ ಮಾನಿಟರ್ ಮಾಡ್ತಾ ಹೋಗ್ತಾರೆ. ಅದರಿಂದ ಈ ಅನ್ಕಂಟ್ರೋಲ್ಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ರೇನ್ ಡೀರ್ ಏನಿತ್ತು ಅದು ಆಟೋಮೆಟಿಕ್ ಪಾಪ್ಯುಲೇಷನ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಅದು ಒಂದೇ ಅಲ್ಲ, ರಿವರ್ ಕೋರ್ಸ್ ಶಿಫ್ಟ್ ಆಗ್ತಾ ಇರೋದು ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ.
ಅದ್ರ ಜೊತೆಯಲ್ಲಿ ಬೀವರ್ಸ್ ಅಂತ ಹೇಳಿ ಒಂದು ನೀರ್ನಾಯಿ ಜಾತಿ ಪ್ರಾಣಿ ಬರುತ್ತೆ. ಆ ಬೀವರ್ಗಳು ಅದೇನಂದ್ರೆ ನ್ಯಾಚುರಲ್ ಆಗಿ ಕಟ್ಟಿಗೆಗಳನ್ನ ತುಂಡುಗಳನ್ನ ತಗೊಂಬಂದು ಅಡ್ಡ ಹಾಕಿ ಅವೊಂದು ಡ್ಯಾಮ್ ಮಾಡ್ಕೊಳ್ತವೆ. ಬೀವರ್ ಡ್ಯಾಮ್ ಅಂತ ಹೇಳ್ತಾರೆ ಅದಕ್ಕೆ. ಆ ಪ್ರಾಣಿಗಳು ಪೂರ್ತಿ ಅಲ್ಲಿಂದ ಎಕ್ಸ್ಟಿಂಕ್ಟ್ ಆಗಿದ್ದಂಥವು. ಬಿಕಾಸ್ ಅವಕ್ಕೆ ನಿಂತಂತ ನೀರು ಬೇಕು. ನೀರನ್ನ ನಿಲ್ಲಿಸ್ಲಿಕ್ಕೆ ರಿವರ್ ಕೋರ್ಸ್ ಶಿಫ್ಟ್ ಆಗ್ತಾ ಹೋಗ್ತಾ ಇರೋದ್ರಿಂದ ಅವಕ್ಕೆ ಒಂದ್ ಕಡೆ ಡ್ಯಾಮ್ ಮಾಡಕ್ ಆಗ್ತಾ ಇಲ್ಲ. ಯಾವಾಗ ಇವರು ಉಲ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ರಿವರ್ ಕೋರ್ಸ್ ಫಿಕ್ಸ್ ಆಗತ್ತೆ. ಅದಾದ ನಂತರ ಬೀವರ್ಸ್ ಮತ್ತೆ ಬಂದ್ಬಿಡುತ್ತೆ. ಅದು ಮತ್ತೆ ಡ್ಯಾಮ್ ಅನ್ನ ಕಟ್ಟಿಗೆ ಕೂಡಿಸಿ ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ಶುರು ಆಗುತ್ತೆ. ಹಾಗೆ ಒಂದು ಜೀವಿಯನ್ನ ತೆಗೆದಾಗ ಅದ್ರ ಮೇಲೆ ಅವಲಂಬಿತವಾದಂತಹ ಒಂದು ಲಿಂಕ್ ಇರ್ತದೆ, ಅದರಲ್ಲಿ ಒಂದು ವೆಬ್ ಇರ್ತದೆ ಸಂಪೂರ್ಣವಾಗಿ. ಲೈಫ್ ವೆಬ್ ಆಫ್ ಲೈಫ್ ಅಂತ ಹೇಳ್ತೀವಿ ನಾವು, ಜೀವಜಾಲ ಕನ್ನಡದಲ್ಲಿ ಹೇಳೋದಾದ್ರೆ. ಆ ತರ ಒಂದಕ್ಕೊಂದು ನಂಟು ನಮಗೆ ಆ ಬ್ರಹ್ಮಗಂಟು ಅಂತ ಏನು ಓದ್ತೀವಿ, ಜೀವಜಾಲದ ನಂಟು ಬ್ರಹ್ಮಗಂಟು. ನಾವು ಅದನ್ನ ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಅಥವಾ ಒಂದನ್ನ ಕಳೆದುಕೊಂಡಾಗ ಮಾತ್ರ ನಮಗೆ ಪ್ರಾಯಶಃ ಅದು ಇಟ್ ವಿಲ್ ಕಮ್ ಟು ಅವರ್ ಸೆನ್ಸಸ್. ಇನ್ಸೆಕ್ಟ್ಸ್, ನಾನು ಅವಾಗಲೇ ಏನೋ ಎಕ್ಸಾಂಪಲ್ ಹೇಳಿದೆ, ಫುಡ್ ಬಾಸ್ಕೆಟ್ ಎಲ್ಲ 80% ಬರ್ತಾ ಇರೋದು ಗ್ರಾಸ್ ವೆರೈಟೀಸ್ ಎಂಟೈರ್ಲಿ ವಿಂಡ್ ಪಾಲಿನೇಟೆಡ್, ಅಂದ್ರೆ ಗಾಳಿಯಿಂದ ಪಾಲಿನೇಷನ್ ಆಗುತ್ತೆ. ಬಟ್ ನಮ್ಮ ಫುಡ್ ಬಾಸ್ಕೆಟ್ ಇರೋದು ಬರೀ ಆಹಾರವನ್ನು ಕೊಡುತ್ತೆ. ಬಟ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಏನಿದೆ, ನಮಗೆ ಆ ಪೋಷಕಾಂಶಗಳನ್ನ ಕೊಡ್ತಕ್ಕಂಥದ್ದು, ಅದರ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಏನಿದೆ, ದಟ್ ಈಸ್ ಕಮಿಂಗ್ ಫ್ರಮ್ ವೆಜಿಟೇಬಲ್ಸ್, ಫ್ರೂಟ್ಸ್. ಈ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಏನಿದಾವೆ 90% ಆಫ್ ದೆಮ್ ಆರ್ ಇನ್ಸೆಕ್ಟ್ ಪಾಲಿನೇಟೆಡ್. ನಮಗೆ ಗೊತ್ತಿಲ್ಲದೇನೆ ನಮ್ಮ ಹಿತ್ತಲದಲ್ಲಿರ್ತಕ್ಕಂಥ ಬದನೆಕಾಯಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಇವುಗಳು ಒಂದು ಪಾಲಿನೇಷನ್ ಆದ್ರೆ ಮಾತ್ರ ಕಾಯಿ ಕಟ್ಟತ್ತೆ. ಆ ಪಾಲಿನೇಷನ್ ಕೆಲಸವನ್ನ ಯಾವುದೇ ಕೂಲಿ ಪಡಿದೇನೆ, ಯಾವುದೇ ವೇಜ್ ಅನ್ನ ಡಿಮ್ಯಾಂಡ್ ಮಾಡ್ದೇನೆ ನಮ್ಮ ಇನ್ಸೆಕ್ಟ್ಗಳು ಮಾಡ್ತಾ ಇದ್ದಾವೆ. ಈ ಇನ್ಸೆಕ್ಟ್ಗಳು ನೀವು ತೆಗೆದ್ರೆ ಏನಾಗತ್ತೆ ಅನ್ನೋದಕ್ಕೆ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್, ಚೈನಾದಲ್ಲಿ ಪೀಚ್ ಆರ್ಚರ್ಡ್ಸ್ಗಳಿರ್ತದೆ, ಕ್ಯಾಲಿಫೋರ್ನಿಯಾ ಕ್ಯಾಶ್ಯೂ. ಇಲ್ಲಿ ಏನಾಗುತ್ತೆ, ಕ್ಯಾಶ್ಯೂ ಮತ್ತೆ ಪೀಚ್ ಆರ್ಚರ್ಡ್ಗಳಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಪೆಸ್ಟ್ ಡಿಸೀಸ್ಗಳು ಕಾಣಿಸ್ಕೊಳ್ಳುತ್ತೆ. ಆವಾಗ ಇವ್ರು ಏನ್ ಮಾಡ್ತಾರೆ, ಏರಿಯಲ್ ಸ್ಪ್ರೇ ಅಂದ್ರೆ ಹೆಲಿಕಾಪ್ಟರ್ಗಳ ಮೂಲಕ, ಅಂದ್ರೆ ಅಲ್ಲಿ ಎಕ್ಸ್ಟೆನ್ಸಿವ್, ನಮ್ಮಲ್ಲಿ ಹಾಗೆ 1 ಎಕರೆ 2 ಎಕರೆ ಆ ಥರ ಇಲ್ಲ, 1000 ಎಕರೆ ಒಂದು ತೋಟ, ಆರ್ಚರ್ಡ್ಸ್ ಆ ಕಾನ್ಸೆಪ್ಟ್ ಅಲ್ಲಿ, ಕಾರ್ಪೊರೇಟ್ ಫಾರ್ಮಿಂಗ್ ಅಂತ ಏನು ಹೇಳ್ತೇವೆ ಆ ಕಾನ್ಸೆಪ್ಟ್ ಅಲ್ಲಿ ಫಾರ್ಮಿಂಗ್ ಮಾಡ್ತಾರೆ. ಹಾಗಾಗಿ ಅವರು ಮ್ಯಾನ್ಯುಯಲ್ ಆಗಿ ಸ್ಪ್ರೇ ಮಾಡೋದು ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ದೇ ಹೈರ್ ಹೆಲಿಕಾಪ್ಟರ್ ಸರ್ವಿಸಸ್ ಏರಿಯಲ್ ಸ್ಪ್ರೇ ಮಾಡ್ಲಿಕ್ಕೆ. ಬಟ್ ಅದರ ಅನ್ಇಂಟೆಂಡೆಡ್ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತಂದ್ರೆ, ಅವ್ರದ್ದು ಟಾರ್ಗೆಟ್ ಇದ್ದಿದ್ದು ಇದಕ್ಕೆ ಡಿಸೀಸ್ ಕಾಸ್ ಮಾಡೋಂಥ ಪೆಸ್ಟ್ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಬಟ್ ಕೊಲಾಟ್ರಲ್ ಡ್ಯಾಮೇಜ್ ಅಂತಂದ್ರೆ ಜೊತೆಯಲ್ಲಿ ಆದ್ರೂ ಆ ಪೆಸ್ಟ್ಗಳು ಸಾಯೋದ್ರ ಜೊತೆಯಲ್ಲಿ ಪಾಲಿನೇಷನ್ ಮಾಡ್ತಕ್ಕಂತಹ ಹನಿ ಬೀಸ್ ಅಂತಂದ್ರೆ ಜೇನುನೊಣಗಳೇನಿದೆ 100% ವೈಪೌಟ್ ಆಗೋದು. ಮುಂದಿನ 3-4 ವರ್ಷಗಳಲ್ಲಿ ತೋಟದಲ್ಲಿ ಚಂದ ಹೂ ಬರುತ್ತೆ, ಬಟ್ ಯಾವುದೊಂದು ಕಾಯಿ ಕಟ್ಟಲ್ಲ. ನೌ ದೇ ಆರ್ ರಿಸಾರ್ಟಿಂಗ್ ಟು ಪ್ರೈವೇಟ್ ಪಾಲಿನೇಷನ್ ಸರ್ವಿಸ್ ಅಂತಂದ್ರೆ, ಹನಿ ಬಿ ಪೆಟ್ಟಿಗೆಗಳನ್ನ ತಗೊಂಬಂದು ಆ ಫ್ಲವರ್ ಆದ ಟೈಮಲ್ಲಿ ಆ ಪೆಟ್ಟಿಗೆಗಳನ್ನ ಓಪನ್ ಮಾಡ್ತಾರೆ. ಈ ಹನಿ ಬಿಗಳೆಲ್ಲ ಬೇರೆ ಬೇರೆ ಗಿಡಗಳಿಗೆ, ಫ್ಲವರ್ಸ್ಗಳಿಗೆ ಹೋಗಿ ಆ ನೆಕ್ಟರ್ ಅನ್ನ, ಆ ಮಕರಂದವನ್ನು ಹೀರ್ಕೊಳ್ಳಕ್ಕೆ ಅಂತ ಹೋಗ್ತವೆ. ಆ ಒಂದು ಪ್ರೋಸೆಸ್ ಅಲ್ಲಿ ಪಾಲಿನೇಷನ್ ಅನ್ನ ಮಾಡ್ತವೆ. ಆಮೇಲೆ ವಾಪಸ್ ಆ ಫ್ಲವರಿಂಗ್ ಸೀಸನ್ ಮುಗಿದ ನಂತರ ಮತ್ತೆ ಆ ಹನಿಬಿಗಳನ್ನ ವಾಪಸ್ ಬಾಕ್ಸಿಗೆ ತಗೊಂಡು ಹೋಗ್ತಾರೆ. ಬಟ್ ವೈ ಡಿಡ್ ದೇ ಡೂ ಸರ್? ಅವ್ರು ಏನ್ ಬೀಸ್ನೇ ಕಂಟ್ರೋಲ್ ಮಾಡಕ್ಕೆ ಮಾಡಿದ್ರು ಅಥವಾ ಬೇಸಿಕಲಿ ಇಟ್ ವಾಸ್ ಡನ್ ಫಾರ್ ಕಂಟ್ರೋಲ್ ಆಫ್ ದ ಪೆಸ್ಟ್. ವಾಟ್ ಕೈಂಡ್ ಆಫ್? ಅದಕ್ಕೆ ಸ್ಪೆಸಿಫಿಕ್ ಆಗಿ ಬರ್ತಕ್ಕಂಥ ಇನ್ಸೆಕ್ಟ್ ಪೆಸ್ಟ್ಗಳು ಏನ್ ಬರ್ತವೆ, ಆ ಡಿಸೀಸ್ ಕಾರ್ಡ್ ಮಾಡ್ತಕ್ಕಂಥ, ಬೇಸಿಕಲಿ ಅಂದ್ರೆ ಆ ಕಾಯಿಯನ್ನ ತಿಂತಕ್ಕಂಥದ್ದಾಗಿರ್ಬೋದು, ಅಥವಾ ಎಲೆಗಳನ್ನ ತಿಂತಕ್ಕಂಥದ್ದಾಗಿರ್ಬೋದು, ಅಥವಾ ಫ್ಲವರ್ಸ್ ಅನ್ನ ತಿಂತಕ್ಕಂಥ ಪೆಸ್ಟ್ಗಳಿರ್ತವೆ. ಆ ಪೆಸ್ಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಸ್ಪ್ರೇ ಮಾಡ್ತಾರೆ. ಬಟ್ ಕೊಲಾಟ್ರಲ್ ಡ್ಯಾಮೇಜ್ ಏನಾಗುತ್ತೆ, ಹನಿ ಬೀಸ್ಗಳು ಕೂಡ ಸತ್ತು ಹೋಗ್ತವೆ. ಸೊ ಪೆಸ್ಟಿಸೈಡ್ಸ್ ಒಂದು ಜೇನು ಹುಳಗಳನ್ನ ಸಾಯಿಸ್ತು ಅಂತ ಅಂದ್ರೆ ಈ ನಮ್ಮ ಹ್ಯೂಮನ್ ಬಾಡಿ ಮೇಲೆ ಎಷ್ಟು ಎಫೆಕ್ಟ್ ಇರ್ಬೋದು ಅಲ್ವಾ? ಆರ್ ದೇರ್ ಎನಿ ರೀಸೆಂಟ್ ಸ್ಟಡಿ ರಿಪೋರ್ಟ್ಸ್ ನಮ್ಮ ಒಂದು ಹ್ಯೂಮನ್ ಹೆಲ್ತ್ ಮೇಲೆ ಈ ಪೆಸ್ಟಿಸೈಡ್ಸ್ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಸರ್? ನಮ್ಮ ಕಾಸರಗೋಡು ಅಲ್ಲೆಲ್ಲ ಈ ಎಂಡೋಸಲ್ಫಾನ್ ಕಥೆಗಳನ್ನ ಕೇಳ್ತಾ ಇರ್ತೀವಿ. ಎಂಡೋಸಲ್ಫಾನ್ ಅಲ್ಲೂ ಕೂಡ ಅದೇ ತರದ ಕಥೆ ಆಗಿತ್ತು. ಈ ಕ್ಯಾಶ್ಯೂಗೆ ಬರ್ತಕ್ಕಂಥ ಪೆಸ್ಟ್ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಎಂಡೋಸಲ್ಫಾನ್ ಅನ್ನು ಸ್ಪ್ರೇ ಮಾಡ್ತಾರೆ. ಅದರ ಇಂಪ್ಯಾಕ್ಟು ಮಕ್ಕಳಲ್ಲಿ ಏನು ಕಂಜೆನಿಟಲ್ ಡಿಫಾರ್ಮಿಟೀಸ್ ಅಂದ್ರೆ ಹುಟ್ಟುತ್ತಲೇ ಮಕ್ಕಳಲ್ಲಿ ಬಹಳಷ್ಟು ರೀತಿಯ ನ್ಯೂನ್ಯತೆಗಳು, ಅಂಗವೈಕಲ್ಯತೆಗಳು ಕಾಣಿಸ್ಕೊಳ್ತಕ್ಕಂಥ ಸಂದರ್ಭ. ಇದಷ್ಟೇ ಅಲ್ಲ, ಇವನ್ ನೀವೊಂದು ಪಂಜಾಬಲ್ಲಿ ಒಂದು ಕ್ಯಾನ್ಸರ್ ಟ್ರೈನ್ ಅಂತ ಹೇಳ್ತಾರೆ, ಅಲ್ಲೂ ಕೂಡ ಇದೇ ರೀತಿ ಗ್ರೀನ್ ರೆವಲ್ಯೂಷನ್ ಟೈಮಲ್ಲಿ ನಮಗೆ
ಹೈ ಈಲ್ಡಿಂಗ್ ವೆರೈಟೀಸ್ ಆಫ್ ಫುಡ್ ಕ್ರಾಪ್ಸನ್ನು ಮತ್ತು ವಾಟ್ರನ್ನು, ದೆನ್ ಮೆನ್ಯೂರ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಇವನ್ನ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ ಪರಿಣಾಮ ಅಲ್ಲಿ ಒಂದು ಆ, ಪಂಜಾಬ್ನ ಒಂದು ಪ್ರಾಂತ್ಯದಲ್ಲಿ ಎಷ್ಟು ಎಕ್ಸ್ಟೆನ್ಸಿವ್ ಆಗಿ ಕ್ಯಾನ್ಸರ್ ಮನುಷ್ಯರಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ, ಅಲ್ಲಿಂದ ಒಂದು ಲೂಧಿಯಾನಕ್ಕೆ ಹೋಗೋ ಟ್ರೈನನ್ನು ಕ್ಯಾನ್ಸರ್ ಟ್ರೈನ್ ಅಂತಾನೆ ಹೇಳ್ತಾರೆ. ಅಷ್ಟು ಜನ ಕ್ಯಾನ್ಸರ್ ಪೇಷಂಟ್ಗಳು ಅದರಲ್ಲಿ ಟ್ರಾವೆಲ್ ಮಾಡ್ತಾರೆ. ಓಕೆ. ಅಂದ್ರೆ ನಾವು ಒಂದನ್ನ ಪಡ್ಕೊಳ್ಳೋ ಒಂದು ಆತರದಲ್ಲಿ ಅಥವಾ ಧಾವಂತದಲ್ಲಿ ಅಥವಾ ಉದ್ವೇಗದಲ್ಲಿ ಇನ್ನೊಂದನ್ನ ನಮಗೆ ಬೇಡದೇ ಆಗಿರೋದನ್ನ ನಾವು ಪಡ್ಕೋತಾ ಇದ್ದೀವಿ. ಹಾಗಾಗಿ ಆ, ಈ ಜೀವ ವ್ಯವಸ್ಥೆಯಲ್ಲಿ ಎವ್ರಿ ಸ್ಪೀಸೀಸ್ ಆಸ್ ಇಟ್ಸ್ ರೋಲ್ ಟು ಪ್ಲೇ, ವಿಚ್ ವಿಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೆನಿಫಿಷಿಯಲ್ ಫಾರ್ ದ ಹ್ಯೂಮನ್ ಸರ್ವೈವಲ್. ದಿಸ್ ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. It is not just, this planet is not just for humans. Earth is the only planet where the species, the living species exist as of now, we have understood. ಈ ತರ ಯಾವ್ಯಾವ ಪ್ರಾಣಿಗಳು ಎಕ್ಸ್ಟೆಂಡ್ ಆಗೋ ರೇಂಜ್ ಅಲ್ಲಿ ಇದಾವೆ? ಈಗ ಫಾರ್ critically ಎಕ್ಸಾಂಪಲ್ ಈಗ ಇದು ಹೇಳಿದ್ರಿ ಕ್ರಿಟಿಕಲ್ ಡೇಂಜರ್, ಬಂದಾಗ ಕ್ರಿಟಿಕಲ್ ಡೇಂಜರ್ ಅಲ್ಲಿ ಈಗಾಗಲೇ ವಲ್ಚರ್ ಹೇಳಿದ್ರಿ. ಸೊ ಆ ತರ Critically endangered ಅಂತ ಹೇಳಿ IUCN ಕ್ಲಾಸಿಫಿಕೇಶನ್ ಪ್ರಕಾರ ಹೇಳ್ತಾರೆ. ಇದರಲ್ಲಿ ನಮ್ಮ ಹತ್ತಿರದ ಎಕ್ಸಾಂಪಲ್ ಹೇಳೋದಾದ್ರೆ, ನಮ್ಮ ಸಿರುಗುಪ್ಪದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಓಕೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಂದ್ರೆ ಎರೆಭೂತ ಅಥವಾ ಎರೆಕಾಡು ಅಂತ ಹೇಳ್ತಾರೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಂದ್ರೆ ದಟ್ ಈಸ್ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್. ಆಲ್ಮೋಸ್ಟ್ 15ರಿಂದ 18 kg ತೂಕ ಇರುತ್ತೆ. ಅದು ಆಲ್ಮೋಸ್ಟ್ 1-1.5 ಮೀಟರ್ ಅಷ್ಟು ಎತ್ತರ ಬರುತ್ತೆ. ಸೊ ಹಿಂದೆ ಒಂದು ಬಾರಿ ಅದು ಇವನ್ ನಮ್ಮ ನ್ಯಾಷನಲ್ ಬರ್ಡ್ ಆಗಿ ಅದನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ರೀತಿ ಒಂದು ಕಾಂಪಿಟೇಟರ್ ಆಗಿದ್ದಂತಹ ಪಕ್ಷಿ ಅದು. ಫೈನಲಿ ನಾವು ಪಿಕಾಕ್ ಅನ್ನ, ನವಿಲನ್ನ ನ್ಯಾಷನಲ್ ಬರ್ಡ್ ಆಗಿ ಮಾಡ್ಕೊಳ್ತೀವಿ. ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಈಗ ಆಲ್ಮೋಸ್ಟ್ ಒಂದು 200-250 ಮಾತ್ರ ಭಾರತದಲ್ಲಿ ಉಳ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಾಜಸ್ಥಾನ, ಮಹಾರಾಷ್ಟ್ರ, ನಮ್ಮ ಕರ್ನಾಟಕದ ಬಳ್ಳಾರಿಯ ಸಿರುಗುಪ್ಪದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಓಕೆ. ಈ ತರ ನಮಗೆ ಗೊತ್ತಿಲ್ಲದೇನೆ ಕ್ರಿಟಿಕಲಿ ಎಂಡೇಂಜರ್ ಅಂದ್ರೆ ಇವು, ಫಾರ್ ಎಕ್ಸಾಂಪಲ್ ಇವು ಏನ್ ಮಾಡ್ತಾ ಇತ್ತು, ಫಾರ್ ಎಕ್ಸಾಂಪಲ್ ರೀಸನ್ ಫಾರ್ ದೇರ್ ದಿಸ್ ಥಿಂಗ್ಸ್? ಅಂದ್ರೆ ಲೈಕ್ ಈಗ ಹೇಳ್ದಂಗೆ ಮೇನ್ ಒಂದು ಪೆಸ್ಟಿಸೈಡ್ಸ್, ಮತ್ತೆ ಬೇಸಿಕಲಿ ಇವೆಲ್ಲ ಏನಂತಂದ್ರೆ ಎನಿ ಬರ್ಡ್ ಸರ್ವೈವ್ ಮೋಸ್ಟ್ಲಿ ಐದರ್ ಆನ್ ಫುಡ್ ಗ್ರೇನ್ಸ್ ಆರ್ ಇನ್ಸೆಕ್ಟ್ಸ್. ನಾವು ಪೆಸ್ಟ್ ಕಂಟ್ರೋಲ್ಗೋಸ್ಕರ ಏನು ವೈಡ್ ಸ್ಪ್ರೆಡ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಓನ್ ಸರ್ವೈವಲ್ಗೋಸ್ಕರ. ಫಾರ್ ಎಕ್ಸಾಂಪಲ್ ಗ್ರೇಟ್ ಇಂಡಿಯನ್ ಬಸ್ಟರ್ಡೇ ತಗೊಳ್ಳೋದಾದ್ರೆ, ಲೋಕಸ್ಟ್ ಅಂತ ಅಂದ್ರೆ ಒಂದು ಮಿಡತೆ ತರದ ಒಂದು ಇದು ಲೋಕಸ್ಟ್ ಅಂತ ಹೇಳ್ತಾರೆ. ಲೋಕಸ್ಟ್ ಸ್ವಾರ್ಮ್ಸ್ ಅಂತ ಯೂಟ್ಯೂಬ್ ಅಲ್ಲೆಲ್ಲ ನೀವು ನೋಡಿದ್ರೆ ತುಂಬಾ ಸಿಗತ್ತೆ. ಅದು ಆಫ್ರಿಕಾದಲ್ಲಿ ಒಂದೊಂದು ಗಂಟೆಯಲ್ಲಿ ಅವು ಹೆಕ್ಟೇರ್ ಟುಗೆದರ್ ಬೆಳೆನ ಖಾಲಿ ಮಾಡ್ತಕ್ಕಂತಹ ಧ್ವಂಸಕಾರಕ ಕೀಟಗಳು. ಐ ಥಿಂಕ್ 24 ಅಲ್ಲೇನೋ ಲೋಕಸ್ಟ್ ಇವನ್ ರಾಜಸ್ಥಾನದಲ್ಲೂ ಕೂಡ ಲೋಕಸ್ಟ್ ಸ್ವಾರ್ಮ್ಸ್ ಅಟ್ಯಾಕ್ ಆಗಿದೆ. ಈ ಲೋಕಸ್ಟ್ ಗಳ ಮೇಲೆ ಫೀಡ್ ಮಾಡ್ತಾ ಇತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಈಗೇನಾಗಿದೆ, ಆ ತರದ ಸಣ್ಣ ಸಣ್ಣ ಅಂದ್ರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮಾತ್ರ ಅಲ್ಲ, ಬೇರೆ ಬೇರೆ ಅಕ್ಕಿ ಪಕ್ಷಿಗಳು ಕೂಡ ಅದನ್ನ ಕಂಟ್ರೋಲ್ ಇಡ್ತಾ ಇದ್ವು. ಅದು ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಸಡನ್ ಆಗಿ ನಾವು ಎಪಿಡೆಮಿಕ್ ಸ್ಕೇಲ್ ಅಲ್ಲಿ ಈ ಲೋಕಸ್ಟ್ಗಳು ಸ್ವಾರ್ಮ್ ಅನ್ನ ನೋಡ್ತಾ ಇದ್ವಿ. ಎಪಿಡೆಮಿಕ್ ಅಂತಂದ್ರೆ ಲೈಕ್ ಹ್ಯೂಜ್ ಸ್ಕೇಲ್ ಅಲ್ಲಿ. ಅದು ಯಾವ ಲೆಕ್ಕಕ್ಕೆ ಅಂತಂದ್ರೆ 10 ಲಕ್ಷ ಲೋಕಸ್ಟ್ಗಳು 24 ಗಂಟೆಯಲ್ಲಿ 2000 ಚದರ ಕಿಲೋಮೀಟರ್ ಅಷ್ಟು ಜಾಗದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ಖಾಲಿ ಮಾಡ್ತವೆ. ಅಷ್ಟು ವಿಧ್ವಂಸಕಕಾರಿ ಕೀಟಗಳು. ಆ ಕೀಟಗಳು ನಮಗೆ ಗೊತ್ತಿಲ್ಲದೇನೆ ಚೆಕ್ಕಲ್ಲಿ ಇವು ಇಡ್ತಾ ಇದ್ವು, ಈ ತರ ಪಕ್ಷಿಗಳು ಅಥವಾ ಬೇರೆ ಬೇರೆ ಸಣ್ಣ ಸಣ್ಣ ಪ್ರಾಣಿಗಳು. ಇನ್ನು ಈ ರೀತಿಯಾಗಿ ಬಹಳಷ್ಟು ಉದಾಹರಣೆಗಳು ಈಗ ನಾವು ನೋಡ್ತಾ ಇದ್ದೀವಿ. ಪ್ರಾಯಶಃ ನಾವು ಸಣ್ಣದಲ್ಲಿದ್ದಾಗ ಪಿಕಾಕ್ಗಳು ಕಾಣ್ಲಿಕ್ಕೆ ಸಿಗ್ತಾನೆ ಇರಲಿಲ್ಲ, ನವಿಲುಗಳು. ಈಗ ಸಿಟಿ ಮಧ್ಯದಲ್ಲೂ ಕೂಡ ನವಿಲುಗಳಿದ್ದಾವೆ. ಇದು ಹೇಗೆ ಸಾಧ್ಯ ಆಯ್ತು? ನವಿಲುಗಳು ಆ ಮೊಟ್ಟೆ ಇಡ್ತಕ್ಕಂಥದ್ದು ಅಥವಾ ಅದ್ರ ಮರಿಗಳು, ಅದನ್ನ ಪ್ರಾಯಶಃ ಪಾಪ್ಯುಲೇಷನ್ ಕಂಟ್ರೋಲ್ ಇಡೋಕ್ಕೆ ಮುಂಗ್ಸಿಗಳಾಗಿರ್ಬೋದು, ನರಿಗಳಾಗಿರ್ಬೋದು, ಜಕಲ್ಸ್, ಹಯನ, ಈ ಥರ ಸಣ್ಣ ಸಣ್ಣ ಸಸ್ತನಿಗಳು ಅಂದರೆ ಮ್ಯಾಮಲ್ಸ್ ಏನಿದಾವೆ, ಲೆಸರ್ ನೋನ್ ಮ್ಯಾಮಲ್ಸ್ ಅಂತ ಏನು ಹೇಳ್ತೀವಿ, ಇವೆಲ್ಲವೂ ಕೂಡ ಆ ಮರಿಗಳನ್ನ ತಿನ್ಕೊಂಡು, ಮೊಟ್ಟೆಗಳನ್ನ ತಿನ್ಕೊಂಡು ಅದರ ಪಾಪ್ಯುಲೇಷನ್ ಒಂದು ಕಂಟ್ರೋಲಲ್ಲಿ ಇಟ್ಟಿರ್ತಿತ್ತು. ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಬಂದ ನಂತರ ಇವುಗಳ ಹಂಟಿಂಗು ಅದೆಲ್ಲ ಕಡಿಮೆ ಆಯಿತು ಒಂದು ಕಡೆ. ಇನ್ನೊಂದು ಕಡೆಗೆ ಈ ಪ್ರಾಣಿಗಳ ಸಂತತಿಯಲ್ಲೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಈಗ ಶೆಫರ್ಡ್ಸ್ ಎಲ್ಲ ಸೇರಿಕೊಂಡು ತೋಳಗಳನ್ನ ಪಾಪ್ಯುಲೇಷನ್ ಕಡಿಮೆ ಮಾಡೋದು, ಆ ರೀತಿ ಬೇರೆ ಬೇರೆ ಕಾರಣಗಳಿಗಾಗಿ ಈ ಸಣ್ಣ ಸಣ್ಣ ಪ್ರಾಣಿಗಳು ಪಾಪ್ಯುಲೇಷನ್ ಜನಸಂಖ್ಯೆ ಅವುಗಳ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಹೋದಂಗೆ ಬೇರೆ ಒಂದು ಈ ನವಿಲು ತರದ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಒಂದಕ್ಕೊಂದು ಆ ಜೀವಜಾಲದ ನಂಟು ಏನಿದೆ ಅದನ್ನು ನಾವು ಸೂಕ್ಷ್ಮವಾಗಿ ಈ ರೀತಿ ಗಮನಿಸ್ತಾ ಹೋದಾಗ ನಾವು ಏನನ್ನ ಕಳ್ಕೊಂಡಿದ್ದೀವಿ ಅನ್ನೋದು
ಮನವರಿಕೆ ಆಗುತ್ತೆ ನಮ್ಗೆ. ಬೇಸಿಕಲಿ ಹ್ಯೂಮನ್ಸ್ ಮಾಡೋ ತಪ್ಪುಗಳೇ ಎಸ್, ವಾಟ್ ವಿ ಸೋ ವಿ ರೀಪ್. ನಾವು ಏನನ್ನ ಬಿತ್ತೀವಿ ಅದನ್ನ ಬೆಳಿತೀವಿ.